ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಭಾನುವಾರ. ಊರಿಂದ ಬಂದಮೇಲೆ ನಾನು ಯಾವುದೇ ಥರ ಮಿನಿ ವ್ಲಾಗ್ ಇರ್ಬೋದು ಅಥವಾ ವ್ಲಾಗ್ ಇರ್ಬೋದು ಏನನ್ನೂ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಯಾವುದ್ರಲ್ಲೂ ಕೂಡ ಇಂಟ್ರೆಸ್ಟೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಊರಿಗೆ ಹೋಗಿ ಬಂದಮೇಲೆ ಸಾಮಾನ್ಯವಾಗಿ ನಾನು ಇದೇ ಥರ ಇರ್ತೀನಿ, ಇನ್ನು ಊರಿನ ಗುಂಗಲ್ಲೇ ಇರ್ತೀನಿ ಅಂತಲೇ ಹೇಳ್ಬೋದು. ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಅಲ್ಲಿ ವಾತಾವರಣ ಎಲ್ಲನೂ. ಇಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಂದರೆ 1 ದಿನ 2 ದಿನ ಟೈಮ್ ತೊಗೊಳ್ತೀನಿ. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಿರ್ತಾರೆ, 2 ದಿನ ಊರಿಗೆ ಹೋಗಿ ಬಂದ ತಕ್ಷಣನೇ ಇಷ್ಟೊಂದು ಚೇಂಜ್ ಆಗಿಬಿಡ್ತೀಯಲ್ಲ, ಅಕಸ್ಮಾತ್ ಏನಾದರೂ 1 ವಾರ 15 ದಿನ ಅಲ್ಲೇ ಇದ್ಬಿಟ್ಟು ಬಂದುಬಿಟ್ರೆ ನೀನು ರಿಕವರಿ ಆಗೋಕ್ಕೆ ಇನ್ನೊಂದು ತಿಂಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ, ನಾನು ಮುಂಚೆಯಿಂದನೂ ಅಷ್ಟೇ ಹಳ್ಳಿ ವಾತಾವರಣನ ಜಾಸ್ತಿ ಇಷ್ಟಪಡ್ತೀನಿ ಇಲ್ಲಿ ವಾತಾವರಣಕ್ಕಿಂತನೂ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳ್ತೀನಿ ಅಷ್ಟೇ. ಇನ್ನು ಶಿವರಾತ್ರಿ ಹಬ್ಬನೂ ಕೂಡ ನಾವು ಮಾಡೋಂಗಿರಲಿಲ್ಲ, ಹಾಗಾಗಿ ನಾನು ಶಿವರಾತ್ರಿ ಹಬ್ಬನೂ ಕೂಡ ಮಾಡಲಿಲ್ಲ. ಹಾಗಾಗಿ ಮಿನಿ ವ್ಲಾಗ್ ಇರ್ಬೋದು ಅಥವಾ ವ್ಲಾಗ್ನೂ ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ. ಸರಿ ಇನ್ನೇನಪ್ಪ ಅದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಭಾನುವಾರ ನಾನು ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗನೆ ಶಾಪ್ಗೆ ಹೋಗಿದ್ದಾರೆ, ಅವರು ಬೇರೆ ಕಡೆ ಎಲ್ಲೋ ಹೋಗಿದ್ರು, ಅಲ್ಲಿಂದ ಬಂದು ಶಾಪಲ್ಲಿದ್ದಾರೆ. ಇನ್ನು ನಾನ್ ವೆಜ್ಜೂ ಮಾಡಲ್ಲ ಇವತ್ತು, ಯಾಕಂದರೆ ನಮಗೆ ಗೊತ್ತಿರೋರ ಮನೆ ಇವತ್ತು ವರ್ಷದ ಕಾರ್ಯ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾನ್ ವೆಜ್ಜೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದು ಅಲ್ಲದೆ ಇವಾಗ ತುಂಬ ಬಿಸಿಲಿರುತ್ತೆ ಅಲ್ವಾ, ಈ ಚಿಕನ್ ಇರ್ಬೋದು ಬೇರೆ ಏನು ಕೂಡ ನಮಗೆ ತಿನ್ನಬೇಕು ಅಂತಲೇ ಅನಿಸಲ್ಲ, ಅದರಲ್ಲೂ ಚಿಕನ್ ತಿನ್ನಬೇಕು ಅಂತಲೇ ಅನಿಸಲ್ಲ. ಸರಿ ಅಂದ್ಬಿಟ್ಟು ನಾನು ಮಾಡೋಕ್ಕೇನು ಹೋಗಿಲ್ಲ. ಸಿಂಪಲ್ಲಾಗಿ ಒಂದು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ರೆಡ್ ರೈಸ್ನ ಬಳಸ್ಕೊಂಡು ಕಿಚಡಿ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡಿದ್ದೀನಿ. ಮೊದಲು ಸ್ವಲ್ಪ ಟೀ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಮಸಾಲ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಮಸಾಲ ಟೀ ಮಾಡ್ತಾರಲ್ಲ, ಅದೇ ಥರ ನಾನು ಕೂಡ ಮಾಡೋದು. ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಆ ಕ್ಲಿಪ್ಪಿಂಗ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇವತ್ತಿನ ಕಂಪ್ಲೀಟ್ ದಿನ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಶಾಪಿಂಗ್ ಕೂಡ ಹೋಗಬೇಕು, ಅಲ್ಲಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದು ಶಾಪಿಂಗ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಾನು ವ್ಲಾಗ್ ಮಾಡ್ತೀನಿ. ಬನ್ನಿ ಮೊದಲು ಟೀ ಮಾಡ್ಕೊಂಡ್ಬಿಡೋಣ. ಈ ಮಸಾಲ ಟೀಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ ತೊಗೊಂಡಿದ್ದೀನಿ. ಹಾಗೆ ಇದು ಅನಾನಸು ಬರುತ್ತಲ್ಲ, ಅದರಲ್ಲಿ 1-2 ದಳ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಏಲಕ್ಕಿ, 1-2 ಲವಂಗ, ಹಾಗೆ ನಾವು ಸ್ವಲ್ಪ ಚಕ್ಕೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಫ್ಲೇವರ್ಗೆ ಅಂತ ಹೇಳಿ. ಇದ್ರ ಜೊತೆಗೆ ನಾನು 1 ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅಜ್ವೈನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕೆಲವೊಬ್ಬರಿಗೆ ಟೀ ಕುಡಿದಾದ್ಮೇಲೆ ಹಶ್ವೆ ಆಗಲ್ಲ. ಸುಮಾರು ಜನ ನನಗೆ ಹಶ್ವ ಆಗಬಾರ್ದು ಅಂತಲೇ ಟೀ ಕುಡಿಯೋದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಈ ಥರ ಟೀ ಮಾಡ್ಕೊಳ್ಳುವಾಗ 1 ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಮಾಮೂಲಿಯಾಗಿಯೇ ಹಶ್ವಾಗುತ್ತೆ, ಅದು ಹಶುವನ್ನ ತಡೆಯಲ್ಲ. ಜೊತೆಗೆ ಅಜೀರ್ಣ ಆಗೋ ಥರನೂ ಏನೂ ಅನಿಸ್ತಾ ಇರಲ್ಲ, ನಾರ್ಮಲಾಗಿರುತ್ತೆ. ಹಾಗಾಗಿ ನಾನು 1 ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಾಮೂಲಿಯಾಗಿ ನಾವು ಟೀ ಮಾಡ್ಕೊತೀವಲ್ಲ, ಅದೇ ಥರ ಮಾಡ್ಕೊಳ್ಳೋದು. ಟೀ ಪೌಡರ್ ಹಾಕಿದ್ಮೇಲೆ ನಾನು ಈ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದಾಗಿ ಚೆನ್ನಾಗಿ ಕುದ್ದಿದ್ದಾದಮೇಲೆ 1-2 ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಕೆಲವ್ರಿಗೆ ಟೀ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ. ನಾನು ಒಂದು ಮೀಡಿಯಮಲ್ಲಿ ಮಾಡ್ಕೊತೀನಿ ಅಷ್ಟೇ. ಹಾಗೆ ನಾನು ಲಾಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ಬರುವಾಗ ಜೋನಿ ಬೆಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡು ಬಂದಿದ್ದೆ. ಇವತ್ತು ಅದನ್ನೇ ಸೇರಿಸಿ ಟೀ ಮಾಡಿಕೊಂಡೆ. ಟೇಸ್ಟ್ ಒಂಥರ ಚೆನ್ನಾಗಿತ್ತು. ನಾನು ಇಷ್ಟು ದಿನ ಬರೀ ಪೌಡರ್ ಬೆಲ್ಲನೇ ತೊಗೊಳ್ತಾ ಇದ್ದು, ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಬೆಲ್ಲದ ಪುಡಿ, ಅದನ್ನು ತೊಗೊಳ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಜೋನಿ ಬೆಲ್ಲನ ತೊಗೊಂಡು ಬಂದು ಟೇಸ್ಟ್ ಮಾಡಿದ್ದು, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗೆ ಮನೇಲಿ ಸ್ವಲ್ಪ ಕಡಲೆಪುರಿ ಇತ್ತು. ನನಗೇನಾದರೂ ಈ ಥರ ಟೀ ಮಾಡ್ಕೊಂಡಾಗ ಕಡಲೆಪುರಿ ಕಣ್ಣಿಗೆ ಕಾಣಿಸ್ತು ಅಂದರೆ ನನಗೆ ತಿನ್ನೋವರೆಗೂ ಸಮಾಧಾನನೇ ಇರಲ್ಲ. ನನಗೆ ಟೀ ಜೊತೆ ಕಡಲೆಪುರಿ ತಿನ್ನೋದು ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಹಾಗೆ ಟೀ ಎಲ್ಲ ಕುಡ್ದಿದ್ದಾದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಇವತ್ತೇನು ಸ್ಪೆಷಲ್ ಮಾಡ್ತಾ ಇಲ್ಲ, ಆಗಲೇ ಹೇಳ್ದಂಗೆ ಸಿಂಪಲ್ಲಾಗಿ ಕೆಂಪಕ್ಕಿನ ಬಳಸ್ಕೊಂಡು ಹಾಗೆ ಬೇಳೆನ ಬಳಸ್ಕೊಂಡು ದಾಲ್ ಕಿಚಡಿ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1/4 ಕಪ್ಪಷ್ಟು ಹೆಸರು ಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕೆಂಪಕ್ಕಿ ಅಥವಾ ಅನ್ಪಾಲಿಶ್ಡ್ ರೈಸ್ ಅಂತಾರಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ 1/4 ಕಪ್ಪಷ್ಟು ನಾನು ಬೇಳೆನ ತೊಗೊಳ್ತೀನಿ. ಕೆಲವರು ಅದೇ ಪ್ರಮಾಣದಲ್ಲೂ ಕೂಡ ತೊಗೊಳ್ತಾರೆ, ನಾನು ಒಂದು ಸ್ವಲ್ಪ ಕಡಿಮೆ ತೊಗೊಳ್ತೀನಿ, ನಮಗೆ ಇದೇ ಥರ ಇಷ್ಟ ಆಗೋದು. ಹಾಗಾಗಿ ಚೆನ್ನಾಗಿ 1-2 ಸಲ ನೀರಲ್ಲಿ ವಾಶ್
ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಈ ಅಕ್ಕಿ ಹಾಗೆ ಹೆಸರುಬೇಳೆನ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾವು ಈ ಥರ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕಿಚಡಿ. ಅದು ಫ್ಲೇವರೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ನಾವು ಎಂಜಾಯ್ ಮಾಡಿಕೊಂಡು ಈ ಕಿಚಡಿನ ತಿನ್ಕೊಳ್ಬೋದು. ಇದಕ್ಕಿನ್ನ ನೀರನ್ನ ನಾನು ಒಂದು 4 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಜಾಸ್ತಿ ಆದರೂ ಕೂಡ ಏನು ತೊಂದರೆ ಇಲ್ಲ. ಕಿಚಡಿಗೆ ಅನ್ನ ಸ್ವಲ್ಪ ಗಂಜಿ ಥರ ಇದ್ರೂ ಕೂಡ ನಡೆಯುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಒಂದು 2 ವಿಷಲ್ನ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ಸ್ವಲ್ಪ ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಈ ಕಡೆ ತರಕಾರಿನೆಲ್ಲನೂ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಎಲ್ಲನೂ ಹೆಚ್ಕೊಳ್ಳೋ ಅಷ್ಟರಲ್ಲಿ ವಿಷಲ್ ಕೂಡ ಕೂಗಿ ಕುಕ್ಕರ್ ಕೂಡ ತಣ್ಣಗಾಯಿತು. ಈಗ ನೀವು ನೋಡ್ತಿರ್ಬೋದು ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಸ್ವಲ್ಪ ಜಾಸ್ತಿನೇ ಕುಕ್ ಆದರೂ ಕೂಡ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಇವಾಗ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ನಾನು 1 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೊಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5 ರಿಂದ 6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಇಂಚಿನಷ್ಟು ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನೂ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ನಾನು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಒಗ್ಗರಣೆನೇ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯಲಿ ಅಂತ ಹೇಳಿ ಅಷ್ಟೇ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಮನೇಲಿ, ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಎಲ್ಲ ಥರ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ ಹಾಗೆ ಬಟಾಣಿ ಇತ್ತು ಮನೇಲಿ, ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ. ಮೂಲಂಗಿ ಹಾಕಿರೋದ್ರಿಂದ ಬರೀ ಮೂಲಂಗಿ ಫ್ಲೇವರೇ ಬರುತ್ತೆ ಅಂತ ಏನು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ಹಾಕೋದ್ರಿಂದ ನಮಗೇನು ಆ ಥರ ಫ್ಲೇವರ್ ಬರಲ್ಲ. ಇನ್ನು ಮೂಲಂಗಿನ ನಾವು ದಿನದಲ್ಲಿ 1 ಟೈಮ್ ಆದರೂ ಸರಿ ಯಾವುದಾದ್ರೂ ಒಂದು ರೂಪದಲ್ಲಿ ತೊಗೊಳೋದು ತುಂಬಾ ಒಳ್ಳೆಯದು. ನಮ್ಮ ಡೈಜೆಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಇದೇ ಥರ ಫ್ರೈ ಆಗಬೇಕು, ತುಂಬ ಕುಕ್ ಆಗೋದೇನು ಬೇಡ, ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಆದರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ನನಗೆ ತರಕಾರಿ ಕಂಪ್ಲೀಟಾಗಿ ಕುಕ್ ಆಗೋದು ಅಷ್ಟೊಂದು ಇಷ್ಟ ಆಗಲ್ಲ. ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀವಿ, ಸಾಫ್ಟ್ ಆಗೋವರೆಗೂ ಬೇಯ್ಕೊಳ್ಳಿ ಅಂದರೆ ನೀವು ಬೇಯಿಸ್ಕೊಳ್ಬೋದು. ಹಾಗೆ ಇದಕ್ಕೆ ಒಂದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಟೊಮೊಟೊ ಇದು, ಹಾಗಾಗಿ ಒಂದು 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಕಿಚಡಿಗೆಲ್ಲ ಧನಿಯಾ ಪುಡಿನ ಸೇರಿಸ್ಕೊಳಲ್ಲ. ನಾನಿವತ್ತು ಕೆಂಪಕ್ಕಿನ ಬಳಸ್ಕೊಂಡು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೇರಿಸ್ಕೊಳ್ತೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗೇ ಬರುತ್ತೆ. ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನ ಮತ್ತು ಬೇಳೆ, ಅದನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿನ ಕುದಿಸ್ಕೊಳ್ತೀನಿ ಅಷ್ಟೇ. ಒಂದು 2 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು, ಆ ನೀರೆಲ್ಲ ಚೆನ್ನಾಗಿ ಹಿಂಗ್ಕೊಳ್ಳೋವರೆಗೂ ಅಷ್ಟೇ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ದಾಲ್ ಕಿಚಡಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋರಿಗೆ ಇದಂತೂ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಾವು ಪ್ರೋಟೀನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ, ಫೈಬರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ, ಹಾಗೆ ಕಾರ್ಬ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ 3 ಕೂಡ ಈಕ್ವಲ್ ಆಗಿ ಸಿಕ್ತಂಗೆ ಆಗುತ್ತೆ. ಜೊತೆಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ರಾತ್ರಿ ಡಿನ್ನರ್ಗೆ ಇದನ್ನು ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು, ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಏನಾದರೂ ಇದ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿವತ್ತು ಬೂಂದಿನ ಹಾಕ್ಕೊಂಡು ರಾಯ್ತ ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ಬರಬೇಕಾದ್ರೆ ಸ್ವಲ್ಪ ಬೂಂದಿ ತೊಗೊಂಡು ಬಂದಿದ್ದೆ, ಅದು ಹಂಗೆ ಇತ್ತು, ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ರೈತನ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಅರ್ಧ ಕಪ್ಪಷ್ಟು ಬೂಂದಿ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 2 ರಿಂದ 3 ನಿಮಿಷ ನೆನೆಸಿಟ್ಬಿಡ್ತೀನಿ. ಈ ಥರ ನಾವು ನೆನೆಸಿ ಇಟ್ಕೊಳ್ಳೋದ್ರಿಂದ ಎಣ್ಣೆಲಿ ಬೂಂದಿನ ಕರೆದಿರ್ತಾರೆ ಅಲ್ವಾ, ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಒಂದು ಬೌಲ್ಗೆ ನಾನು 4 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜನ ಮಡಿಕೆಲಿ ಯಾವ ಥರ ಮೊಸರು ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ ಅಲ್ವಾ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ನಾವು ಮೊಸರನ್ನ ಮಾಡ್ಕೊಳ್ಳೋದು ಮಡಿಕೆಲಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಸೇರಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಾವು ಬೂಂದಿನ ನೆನೆಸಿಟ್ಟಿದ್ವಲ್ಲ, ಆ ನೀರನ್ನೆಲ್ಲನೂ ತೆಗೆದ್ಬಿಟ್ಟು ಆ ಬೂಂದಿನ ಇವಾಗ ಮೊಸರಿಗೆ ಸೇರಿಸ್ಕೊಂಡು
ಮಾಡ್ಕೊತಾ ಇದ್ದೀನಿ. ಬೂಂದಿನ ಮೊಸರಿಗೆ ಸೇರಿಸಿದ್ಮೇಲೆ ನಾವು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೂಂದಿ ಎಲ್ಲ ಓಪನ್ ಆಗಿ ಹೋಗ್ಬಿಡುತ್ತೆ. ಆಲ್ರೆಡಿ ಅದು ನೆಂದಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಒಂದು ಚಿಟಿಕೆ ಆಗೋವಷ್ಟು ಅಚ್ಕಾರದ ಪುಡಿನ ಈ ಥರ ಉದುರಿಸ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ ಕೊನೆಯಲ್ಲಿ ಈ ಥರ ಹಾಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಕೊನೆಯಲ್ಲಿ ಹಾಕೊಳ್ತೀನಿ ಅಷ್ಟೇ. ನಾವು ಮೊದಲೇ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಬೂಂದಿ ರೈತ ಕೂಡ ರೆಡಿ ಆಗೋಯ್ತು. ಇದು ಎರಡರದ್ದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ಹೇಳ್ತೀರಾ ಚೆನ್ನಾಗಿ ಬಂದಿತ್ತು ಶಿಲ್ಪಾ ಅಂತ ಹೇಳ್ಬಿಟ್ಟು. ಒಂದು ಟೀ ಶರ್ಟ್ ಹಾಕಿ ಒಂದು ಪ್ಯಾಂಟ್ ಹಾಕೊಳಕ್ಕೆ ಇಷ್ಟೊತ್ತು 12:30 ಹೋಗ್ಬೇಕಿತ್ತು. ಆಗಲೇ ಇವಾಗ 1:30 ಆಗಿದೆ. ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಎಷ್ಟು ಬಾಚಿದ್ರು ಈ ತಲೆ ಕೂತ್ಕೊಳ್ಳಲ್ಲ, ಕೂದಲು ಕೂತ್ಕೊಳ್ಳಲ್ಲ. ನೀನು ಬೇರೆ ಮೇಕಪ್ ಆರ್ಟಿಸ್ಟು, ಏನು ಪ್ರಯೋಜನ? ನಾವು ಹೆಣ್ಮಕ್ಳಿಗೆ ಮೇಕಪ್ ಮಾಡೋದು, ಗಂಡು ಮಕ್ಳಿಗೆಲ್ಲ ಮೇಕಪ್ ಮಾಡಲ್ಲ. ನಮಗೂ ಅದೇ ಕೂದಲೇ ತಾನೇ ಇರೋದು. ವಾಚ್ ಹಾಕಿಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದರು. ಇನ್ನು ನಾನು ಹೇಳಿದ್ನಲ್ಲ ಒಂದು ಕಾರ್ಯ ಇದೆ ಅಲ್ಲಿಗೆ ಹೋಗಬೇಕು ಅಂತೇಳಿ, ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾವು ಮನೆಯಿಂದ ಹೊರಟಾಗಲೇ ಸುಮಾರು 1:30 ಏನೋ ಆಗಿತ್ತು. ಇಲ್ಲಿಗೆ ಬರೋ ಅಷ್ಟರಲ್ಲಿ 1-2 ಗಂಟೆ ಆಯಿತು. ನನಗೆ ಇವ್ರೂರು ಅಂದರೆ ತುಂಬಾ ಇಷ್ಟ. ಪಾಪ ಅವರಿದ್ದಾಗ ನಮ್ಮನ್ನ ತುಂಬ ಸಲ ಕರೆದಿದ್ರು ಬನ್ನಿ ಬನ್ನಿ ಅಂತೇಳಿ. ಅವಾಗ ಬರೋಕ್ಕಾಗಿರಲಿಲ್ಲ. ಪರ್ಮಿಷನ್ ಕೇಳಬೇಕು. ಯಾವಾಗ ನನ್ನ ತಂಗಿ ಓದಕ್ ಬಂದಿದ್ದೆ, ಏನು ಒಳ್ಳೆ ಸರಿ ಕರ್ದಾಗ ಬಂದಿದ್ಯಾ? ಇವಾಗ ಬರುವಾಗ ಹಂಗೆ ಹೇಳಿದ್ರು, ಅವ್ರು ಎಷ್ಟು ಸಲ ಕರೆದ್ರು ನಿನ್ನ ಬರ್ಲಿಲ್ಲ, ಇವಾಗ ಹೋಗ್ತಾ ಇದೆಯಾ? ಏನ್ ಕಮ್ಮಿ ಅಲ್ಲ, ನಮ್ಮ ಮಂಡಿದವರು ಚಿಕ್ಕ ಕಲರು ವ್ಲಾಗರ್ ಯೂಟ್ಯೂಬಲ್ಲಿ ನೋಡಲ್ವಾ? ಶಿಲ್ಪನಮ್ಮ ನಮ್ಮ ಅಂಗಡಿ ಎದುರಿಗೆ ವಿಷ್ಣು ಹೆಂಡತಿ ಗುರ್ತೇ ಸಿಕ್ಕಿಲ್ಲ. ಆಗಾಮೇ ಹೀರೋ, ನಮ್ಮ ಹೀರೋ ಇವಾಗ. ಅದೇ ಯಾರೋ ಪೂಜೆ ಮಾಡ್ತಾರಲ್ಲ ಅಂತ ನೋಡ್ತಾ ಇದ್ದೆ. ನಮ್ಮ ವರ್ಷ ಯಾರೋ ಅನ್ಕೊಂಡು ವರ್ಷ ರೆಡಿ ಮಾಡಿರೋದು ಅವನೇ, ಯಾವಾಗ ರೆಡಿ ಮಾಡೋದು. ಚೆನ್ನಾಗಿ ರೆಡಿ ಮಾಡಿದ್ದಾನೆ. ಆಂಟಿ ಇದ್ದಾಗ ನಮ್ಮನ್ನು ತುಂಬ ಸಲ ಕರಿತಾ ಇದ್ರು ಹಬ್ಬಕ್ಕೆ, ಎಲ್ಲದಕ್ಕೂ ಕರೆಯೋರು. ಆವಾಗ ನಮಗೆ ಹೋಗೋಕ್ಕಾಗಿರಲಿಲ್ಲ, ನಮಗೆ ಟೈಮ್ ಇರಲಿಲ್ವೋ ಅಥವಾ ಬೇರೆ ಕೆಲಸದಿಂದನೋ ಏನೋ ಗೊತ್ತಿಲ್ಲ. ಆದರೆ ಒಂದು ಸಲನೂ ಕೂಡ ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು ಅವ್ರು ತೀರೋದಾಗ ಹೋಗಿದ್ದು ಅಷ್ಟೇ. ಅದಾದಮೇಲೆ ಇವತ್ತು ಹೋಗ್ತಾ ಇದ್ದೀವಿ. ಅದಕ್ಕೆ ಆಂಟಿ ಬಂದ ತಕ್ಷಣ ಹಂಗೆ ಹೇಳ್ತಾಯಿದ್ರು, ಒಳ್ಳೆ ಕಾರ್ಯಕ್ಕೆ ಬಂದಿಲ್ಲ ನೀನು, ಇವಾಗ ಬಂದಿದೆಯಲ್ಲ ಅಂತ ಹೇಳಿ ಅಷ್ಟೇ. ಇನ್ನು ಅಲ್ಲಿಗೆ ಹೋದ್ಮೇಲೆ ಏನೋ ಒಂಥರ ಬೇಜಾರಾಗ್ತಾಯಿತ್ತು. ಯಾರಿಗೇ ಆಗಿರ್ಬೋದು, ಅಪ್ಪ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಒಂದು ಪಕ್ಷ, ಎಲ್ಲನೂ ಫೇಸ್ ಮಾಡ್ಕೊಂಡು ಬದುಕ್ಬೋದು. ಆದರೆ ಅಮ್ಮ ಇಲ್ಲ ಅಂದರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಅದರಲ್ಲೂ ಅವ್ರಿಗೆ ತುಂಬಾ ಚಿಕ್ಕ ಏಜು, ಇಷ್ಟು ಬೇಗ ಮಕ್ಕಳನ್ನೆಲ್ಲ ಬಿಟ್ಟೋದ್ರಲ್ಲ ಅನ್ನೋದೇ ಎಲ್ಲರಿಗೂ ಪಾಪ ಬೇಜಾರು. ಇನ್ನು ಅವ್ರಿಗೆ ಇಬ್ಬರೂ ಕೂಡ ಗಂಡು ಮಕ್ಕಳು, ಅವ್ರ ಮಕ್ಕಳಿರ್ಬೋದು, ಅವ್ರ ಅಂಕಲ್ ಇರ್ಬೋದು, ಅವ್ರ ಫ್ಯಾಮಿಲಿಯವರೆಲ್ಲನೂ ಕೂಡ ಕೊನೆ ಕ್ಷಣದವರೆಗೂ ಕೂಡ ಟ್ರೈ ಮಾಡಿದ್ದಾರೆ ಉಳಿಸ್ಕೊಳ್ಳೋಕ್ಕೆ. ಏನೋ ಅವ್ರಿಗೆ ಆಯಸ್ಸಿದ್ದಿದ್ದೇ ಅಷ್ಟು ಅನಿಸುತ್ತೆ, ಉಳಿಸ್ಕೊಳ್ಳೋಕ್ಕಾಗಿರೋದಿಲ್ಲ. ಹಾಗಾಗಿ ಅವ್ರ ಅಮ್ಮಂಗೆ ಏನೇನು ಆಸೆ ಇತ್ತು ಅದನ್ನೆಲ್ಲ ಈಡೇರಿಸೋಣ ಅಂತ ಹೇಳಿ ಮನೆಯೆಲ್ಲ ಫುಲ್ಲು ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಅವ್ರ ಮಮ್ಮಿಗೆ ಮನೇನ ಸ್ವಲ್ಪ ರಿನೋವೇಷನ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತಂತೆ. ಹಾಗಾಗಿ ಅವ್ರು ಹೆಂಗೆ ಆಸೆ ಪಟ್ಟಿದ್ರು ಅದೇ ಥರ ಎಲ್ಲನೂ ಮಾಡಿಸ್ತಾಯಿದ್ರು. ಅದನ್ನೇ ಹೇಳ್ತಾ ಇದ್ದ, ಈ ಥರ ಚೇಂಜ್ ಮಾಡಿಸಿದ್ದೀವಿ ನೋಡೋಕ್ಕ ಅಂತ ಹೇಳ್ಬಿಟ್ಟು. ಅವ್ರ ಮಮ್ಮಿ ಇದ್ದಿದ್ರೆ ಇನ್ನೂ ಕೂಡ ಖುಷಿ ಪಡೋರು ಅಂತ ಅನಿಸುತ್ತೆ. ಏನೋ ಮೇಲಿಂದನೇ ನೋಡಿ ಖುಷಿ ಪಡ್ತಾ ಇರ್ತಾರೆ. ಹಂಗೆ ಮಾಡ್ಕೊಂಡ್ರೆ ಅದು 32,000 ಕೊಟ್ಬಿಟ್ಟು ಅವತ್ತು ಅವರು ಅದನ್ನ ತಿರ್ಗಾ ತೆಗೆಸ್ಬಿಟ್ಟು ಹ್ಯಾಂಡ್ ಪೇಂಟ್ ಮಾಡಿಸಿ ಅದಕ್ಕೆ ಮಾಡಿಸ್ಬಿಟ್ಟು ತಿರ್ಗಾ ಮಾಡ್ಸಕ್ ಸರ್. ಇದು ರಿಯಲ್ ಗೋಲ್ಡ್, ಗೋಲ್ಡ್ ಪ್ಲೇಟರ್ ಸಿಲ್ವರ್. ಚೆನ್ನಾಗಿ ಕಾಣಿಸ್ತೈತೆ, ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ. ನಾನೇ ತೊಳಿಬೇಕು ಪಾತ್ರೆ, ಯಾಕೆ ತೊಳಿಬೇಕು? ಅಲ್ಲಿ 2 ದಿನ ಹೋಗಿ ಕೆಲಸ ಮಾಡಿದ್ರು ತಾನೆ. ಅದು ಏನು ಅಲ್ಲಿ ಐತಲ್ಲ
ಅಡುಗೆ ಮನೆ ಇದು ಶೆಲ್ಫು ಮೇಲೆ ಹೊತ್ತಿ ಏನು ಉಜ್ಜುತ್ತಾವಳೆ ಟೇಸ್ಟ್ನ ಅದೆಲ್ಲ ವಿಡಿಯೋದಲ್ಲಿ ಹಾಕಿಲ್ಲ. ಹಿಂಗೆ ಎರಡು ಕಾಲು ಹಿಂಗೆ ಎತ್ತುಬಿಟ್ಟು ಹಿಂಗೆ ಮೇಲೆ ಕುತ್ಕೊಂಡು ಉಜ್ಜುತ್ತಾವಳೆ. ಅದಕ್ಕೆ ನಾನು ಅದನ್ನು ನೋಡಿದ್ನಲ್ಲ, ಅಲ್ಲಾದರೆ ಮಾಡೋಕ್ಕಾಯ್ತದೆ, ಅಲ್ಲೇನು ಮೈಕೈ ನೋವು ಕಾಲು ನೋವು ಏನೂ ಬರೋಲ್ಲ. ಇಲ್ಲ ಮನೇಲಾದರೆ ಎಲ್ಲ ನೋವು ಬರ್ತದೆ ಅಂತ ಬೈತಾ ಇದ್ದೆ. ಕೂಸು ಇಲ್ಲಿಗೆ ಬಂದರೆ ನಿನಗೆ ಎನರ್ಜಿ ಬರಲ್ವಾ ಆಟೋಮೆಟಿಕ್ಕಾಗಿ? ಮತ್ತೆ ಹೇಳಾಗಂತ ಅದು ಕಮ್ಮಿ ಕೆಲಸ ಮಾಡೋದು, ಅಲ್ಲಿ ಮಾತ್ರ ಜಾಸ್ತಿ ಕೆಲಸ ಮಾಡೋದು. ನಮ್ಮ ಮನೇಲಿ ಪಾತ್ರೆ ಎಲ್ಲ ತೊಳೆಯೋದು. ಹಾಂ ಅದೇನೆ, ನಾನು ಒಂದು ದಿನ ಎಲ್ಲ ಊಟ ಇಲ್ಲ ಹೋಟ್ಲಲ್ಲಿ ತಿಂದಿದ್ದೀನಿ. ನಾನು ಒಂದಿನ ಮಾಡಿರ್ಲಿಲ್ವಾ? ಅಂದ್ಬಿಟ್ಟು ಪಾತ್ರೆ ಯಾಕೆ ತೊಳೆದಿಲ್ಲ, ಅದ್ಯಾಕೆ ಒಣಗಾಕಿರೋ ಬಟ್ಟೆ ಯಾಕೆ ತಿಕ್ಕಿಲ್ಲ, ಅದೇ ಇದು ಅಂತ ಟಾರ್ಚರು. ಏನ್ ಕೆಲಸ ಹೇಳಿ ಇವ್ರು ಮಾಡೋದು? ಮಿಲ್ಟ್ರಿಲಿ ಏನ್ ಮಾಡ್ತಾರೆ? ಯಾರನ್ನ? ನೀವು ಆರ್ಮಿಲಿ ಇದ್ದೀರಾ ಅಂತ ಬಂದು ಕೇಳ್ತೀನಿ. ನೀನು ಆರ್ಮಿ ಬಟ್ಟೆ ಹಾಕೊಂಬಂದಿದ್ಯಾ? ನೀನು ಸೇರ್ಕೊತೀಯ ಮುಂದೆ? ನೀನು ಸೇರ್ಕೊತೀಯ ಮುಂದೆ? ಬಾಡಿ ಬರ್ಸ್ಕೋಬೇಕಲ್ಲ. ಬರ್ತದೆ ಆಮೇಲೆ. ಜ್ಞಾನಿ ನೀನು ಏನ್ ಕೇಳ್ತಿ ಇಷ್ಟೊಂದು ತೀಟೆ ಮಾಡೋದು? 7 ತಿಂಗಳು ಹುಟ್ಟಿದ್ರು. ಅದಕ್ಕೆ ಜ್ಞಾನಿ ಅಂತ ಹೆಸರಿಟ್ಟಾರಲ್ವಪ್ಪ. ಅವ್ನು ಹುಟ್ಟಿದಾಗ ಎಷ್ಟು ದಿವಸ ಐಸಿಯಲ್ಲಿ ಇದ್ದಿದ್ದು? ಗೌಡ ಅವನ ಹೆಸರು. ಸ್ಕೂಲಲ್ಲಿ ಕೊಟ್ಟಿದ್ದು. ಸ್ಕೂಲಲ್ಲಿ ಕೊಟ್ಟಿದ್ದೆ ನಿನ್ನ ಒರಿಜಿನಲ್ ಹೆಸರು. ಮತ್ತೆ ಹೇಳಪ್ಪ ನಿನ್ನ ಒರಿಜಿನಲ್ ಹೆಸರೇನಂತ? ಒರಿಜಿನಲ್ ಹೆಸರು ನಿಂದು? ಜೈವರ್ಧನ್. ಜೈವರ್ಧನ್. ನಾನು ಇನ್ನೇನು ಹೇಳಿದ್ದೀನಿ ನಿನಗೆ? ಮನೆಯಲ್ಲಿ ಹೋಗೋದು ಅಂತ ಹೆಸರಿದು. ಸ್ವಂತ ಹೆಸರು. ಬಾಡಿಗೆ ಹೆಸರು? ಬಾಡಿಗೆ ಹೆಸರಿಲ್ಲ. ಅವನು ಸೋಫಾ ಕಾಲು ಇಟ್ಕೊಂಡವನೆ. ನಾನು ಹಿಂಗೆ ಇಳ್ಕೊಂಡಿದ್ದು. ಈ ಕುತ್ಕೊಳ್ಳ ಇಲ್ಲಿ. ಬಾ ಒಂದು ತೆಪ್ಪಾಕು. ಬಾಯ್ ಪರವಾಗಿಲ್ಲ ಬಾ. ಮ್ಯೂಸಿಕ್ ಹಾಕ್ತೀನಿ. ಒಬ್ನೇ ಹಿಂಗೆಲ್ಲ ಮಾತಾಡೋದು ನಮ್ಮ ಅಜ್ಜಿಯರ ಹತ್ರ ಅಂದ್ರೆ ಬಾರಿ ಇಷ್ಟಪಟ್ಟು ಮಾತಾಡ್ತಾ ಇರ್ತಾರೆ. ತಮಾಷೆಯಾಗಿ ಮುದ್ದಿನ ಮೊಮ್ಮಗ. ಅಜ್ಜಿ ಅಂದ್ರೆ ಅಷ್ಟೊಂದು ಇಷ್ಟ ಏನೋ? ಇದಕ್ಕೆ ಕಳ್ಳರ್ ಮಗ ನಿದ್ದೇನೋ? ತಾತ ಕರೀತಾ ಮನೆ ಹತ್ರ ಇವ್ರು ಡ್ಯಾಡಿ ಡೈಲಿ ಕರಿತಾ ಇರ್ತಾರೆ ಬೆಳಗ್ಗೆ. ಇಲ್ಲಿ ನಿಮ್ಮ ತಾತ ಬಂದಿಲ್ಲ ನೋಡಿ, ಎಲ್ಲರೂ ನಿಮ್ಮ ಹೋಗ್ತಾರೆ ತಾತ. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತುಕತೆ ಎಲ್ಲ ಆಯಿತು. ಅದಾದಮೇಲೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅಲ್ಲಿಗೆ ಹೋದರೆ ಟೈಮ್ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿ ವಾತಾವರಣ ಇರ್ಬೋದು ಎಲ್ಲ ನನಗೆ ತುಂಬಾ ಇಷ್ಟ. ಹಳ್ಳಿ ವಾತಾವರಣ, ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ವೆಹಿಕಲ್ ಸೌಂಡ್ ಕೇಳಿಸ್ಕೊಂಡು ಅಲ್ಲೋಗಿ ಹಸು ಕೂಗೋದು, ಕೋಳಿ ಕೂಗೋದು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಇಲ್ಲಿಂದ ಹೋಗೋದೇ ಬೇಡಪ್ಪ, ಅಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಬರುವಾಗ ಅದನ್ನೇ ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ವಾತಾವರಣ ಅಂತ ಹೇಳ್ಬಿಟ್ಟು. ನೀನ್ ಜುಮ್ ಮಾಡಪ್ಪ, ನಾನು ಹಿಡ್ಕೊಂಡು ನೋಡೋದು ನೀನ್ ಗಂಡಸೆ ಆಗಿದ್ದು. ಚೆನ್ನಾಗಿ ಮಾತಾಡ್ತಾನೆ ಮಾತ್ರ ತರಲೆ. ನಾನು ಇನ್ನೇನು ಮತ್ತೆ ನೀನು? ತರಲೇ ಇಲ್ಲ ಅಯ್ಯೋ ಬೇಜಾರು ಮಾಡ್ಕೊಂಬಿಟ್ಟ. ಅಂತ ತರಲೆ ಯಾರು ಇಲ್ಲ. ಜಾಸ್ತಿ ಯಾಕೆ ಮಾತಾಡ್ತೀಯ ಹೇಳು? 7 ತಿಂಗಳು ಹೈಲೈಟ್ ಆಗೋದ್ಯಾ ಕಣಲೇ. 7 ತಿಂಗಳಿಗೆ ಹುಟ್ಟಿದ್ರಲ್ಲೋ ಜಾಸ್ತಿ ಮಾತಾಡೋದು, ಬಾಯಿ ಮುಂದೆ ಹುಟ್ಟಿದ್ರೆ ಜಾಸ್ತಿ ಮಾತಾಡೋದು. ಚಾರ್ಜ್ ಖಾಲಿ ಆಗೈತೆ. ಅಯ್ಯೋ
ಒಂದೇ ಕೈಲಿ ಎತ್ಲಾ? ಬಂದೋರಾ ಎತ್ಲಾ ಒಂದೇ ಕೈಲಿ? ಹೇಳಿ ಇಲ್ಲಿ ಬಾಯಿಲಿ ಒಂದು ನಿಮಿಷ ಹೇಳು. ಇರಮ್ಮ. ಹಾ, ನಮ್ಮ ಅಕ್ಕನ ಚಾನಲ್ಗೆ ಸ್ವಲ್ಪ ನೀನು ಸಬ್ಸ್ಕ್ರೈಬ್ support ಮಾಡಿ ಅಂತ ಹೇಳು. ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಅಪ್ಪನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಏಯ್ ಬೇಡ ಬೇಡ, ಇಳ್ಸಪ್ಪು ಬೇಡ. ಹೇಳು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಎಲ್ಲಾರು ನಮ್ಮ ಅಕ್ಕನ ಚಾನಲ್ಗೆ ಸರ್ಪ್ರೈಸ್ ಮಾಡಿ. ಸರ್ಪ್ರೈಸ್ ಮಾಡ್ತಾರೆ. ಚಾನಲ್ಗೆ ಸರ್ಪ್ರೈಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಹೆಸರು ಹೇಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ರಿ. ನಿಮ್ಮ ಹೆಸರು ಹೇಳಿ. ನಿನ್ನ ಹೆಸರು? ನನ್ನ ಹೆಸರು ಜ್ಞಾನೇಶ್. ಐ ಆಮ್ ಫ್ರಮ್ ತಾವರೆಕೆರೆ. ಐ ಆಮ್ ಫ್ರಮ್ ತಾವರೆಕೆರೆ. ಸ್ಕೂಲು? BGS ಇಂಗ್ಲಿಷ್ ಸ್ಕೂಲ್. ಇಂಗ್ಲಿಷ್ ಸ್ಕೂಲ್, ಇಂಗ್ಲಿಷೇ ಮಾತಾಡಕ್ ಬರಲ್ಲ. ಅವನಿಗೆ ಬರುತ್ತೆ ಪಾಪ, ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಅವನಿಗೆ ಅಲ್ವೇನೋ. ಏನಪ್ಪ, ನಾವು ಕನ್ನಡದವರು ತಾನೆ? ನಾವು ಕನ್ನಡದವರು, ಕನ್ನಡ ನಾಡಿನ ಜೀವನದಿ. ನದಿ ಇವನು. ಜೀವ ನದಿ ಆಗ್ಬಿಟ್ಟ ಇವನು. ಅಯ್ಯೋ ದೇವ. ಇದು ಕನ್ನಡ ನಾಡಿನ ಜೀವ ನದಿ. ಕನ್ನಡ ನಾಡಿನ ಜೀವನದಿ. ಓ ಕಾವೇರಿ. ಓ ಕಾವೇರಿ. ನಾವು ಕನ್ನಡದಲ್ಲೇ ಮಾತಾಡೋದು. ನಾವು ಕನ್ನಡದಲ್ಲೇ ಮಾತಾಡೋದು. ಹಾ. ಜೈ ಕನ್ನಡ. ಫಾರಿನ್ಗೆ ಹೋದಾಗ ಬೇಕಾದ್ರೆ ಅವ್ರ ಭಾಷೆಯಲ್ಲಿ ಮಾತಾಡೋಣ ಅಲ್ವಾ? ಆರಿಂಗ. ಹಾ. ಅಯ್ಯೋ ನಾನು ಹೋಗಲ್ಲ ಬಿಡೋಣ ಅಂತ ನಾವು. ಯಾಕೆ ಬೇಡ, ನಮ್ಗೆ ಕರ್ನಾಟಕನೇ ದೊಡ್ಡದು ಅಲ್ವಾ? ಅವೆಲ್ಲ ಸೆಟ್ ಆಗಲ್ವಂತೆ. ಮಂಗಳೂರು ಹಸು ನಮ್ಮ ಮಾರಕ್ಕೆ ತಳಿಯಲ್ಲಿ ಇದೆ. ಬೆಂಗಳೂರಲ್ಲಿ ಕೊಟ್ಟರೆ 2 ರಿಂದ 3 ಲೀಟರ್ ಹಾಲು ಅಷ್ಟೇ. ಮತ್ತು ಪ್ರೋಟೀನ್ ಆದರೂ ಹಾಲು. ಇನ್ನು ಅಲ್ಲಿ ಒಂದು ಮಂಗಳೂರು ಹಸುನು ಕೂಡ ನೋಡಿದ್ರು. ಇದಿಷ್ಟೇ ಹೈಟ್ ಅಂತೆ ಬೆಳೆಯೋದು. ಇದು ಕಾಲೇ ಒಂದು ಕರು ಕೂಡ ಇದೆಯಂತೆ. ನಾನು ಇದನ್ನು ಫಸ್ಟ್ ಟೈಮ್ ಈ ಥರ ನೋಡಿದ್ದು. ನಮ್ಮ ಕಡೆ ಎಲ್ಲ ನಾರ್ಮಲ್ ಹಸು ಎಮ್ಮೆಗಳನ್ನ ನೋಡ್ತೀವಿ ಅಷ್ಟೇ. ಇಷ್ಟೊಂದು ಚಿಕ್ಕ ಹಸುನ ನಾನು ಇವತ್ತೇ ನೋಡಿದ್ದು. ಇದಕ್ಕೆ ಏನಂತಾರೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಹಾಗೆ ಅದನ್ನು ಹೇಳ್ತಾಯಿದ್ರು, ದಿನಕ್ಕೊಂದು 2 ಲೀಟ್ರ್ ಹಾಲು ಕೊಡುತ್ತೆ, ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಸುಲಿ ಅಂತ ಹೇಳ್ಬಿಟ್ಟು. ಬೈ ದೀಪಕ್ ನರ್ಸರಿ ಓನರು. ದೀಪಕ್ ನರ್ಸರಿ ಓನರ್ ಗೋಸೆಯಲ್ಲಿ ನಿಂತ್ಕೊಂಡು ಟಾಟಾ ನರ್ಸರಿ ಇನ್ನು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಒಂದು 3:30 ಆಗಿತ್ತು. ಇನ್ನು ಟೈಮ್ ಇತ್ತಲ್ಲ, ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಅಂತ ಬಂದು ಗ್ರಾಸರೀಸ್ ಎಲ್ಲ ತೊಗೊಳ್ಬೇಕಿತ್ತು. ಆದರೆ ಅಲ್ಲಿರೋ ಜನನ ನೋಡಿಬಿಟ್ಟು ಬೇಡ ತೊಗೊಳ್ಳೋದು ಅಂತೇಳಿ ವಾಪಸ್ ಬಂದುಬಿಟ್ಟು. ಅಷ್ಟೊಂದು ಕ್ರೌಡ್ ಇತ್ತು. ಆರಾಮಾಗಿ ನಾವು ಎಲ್ಲನೂ ಶಾಪಿಂಗ್ ಮಾಡಿಬಿಡ್ಬೋದು. ಆಮೇಲೆ ಬಿಲ್ ಹಾಕ್ಸೋಕೆ ತುಂಬಾ ಕಷ್ಟ ಆಗುತ್ತೆ, 1 ಅವರ್ ಎಲ್ಲ ವೆಯ್ಟ್ ಮಾಡಬೇಕು. ಅಷ್ಟೊಂದು ಟೈಮ್ ಇರಲಿಲ್ಲ ಅಂತೇಳಿ ವಾಪಸ್ ಬಂದು. ಇನ್ನು ಶಾಪ್ ಕೂಡ ಓಪನ್ ಮಾಡಬೇಕಿತ್ತಲ್ಲ, ಹಾಗಾಗಿ ಬರುವಾಗ ನಾವು ನೆಲಮಂಗಲದಿಂದ ಬಂದ್ವಲ್ಲ, ಅಲ್ಲಿ ತರಕಾರಿ ಎಲ್ಲ ಇಟ್ಟಿರ್ತಾರೆ, ಸ್ವಲ್ಪ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ತಗೊಳ್ಳೋಣ ಅಂತಲೇ ಬಂದು. ಆದರೆ ನನಗೆ ತರಕಾರಿ ಏನು ಅಷ್ಟೊಂದು ಫ್ರೆಶ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಹಣ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಣ್ಗಳನ್ನ ತಗೊಂಡೆ. ಇನ್ನು ಬರುವಾಗ ಹಂಗೆ ಸ್ವಲ್ಪ ಎಳ್ಳೀರನ್ನ ಕುಟ್ಕೊಂಡು ಹೊರಟು. ನಾನು ಯಾವಾಗಲೂ ಗೊತ್ತಲ್ಲ, ಎಳ್ಳೀರು ನೋಡಿದ್ರೆ ಎಳ್ಳೀರು ತೊಗೊಂಡು ಕುಡಿಲೇಬೇಕು, ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗಲ್ಲ. ಇನ್ನು ಬರುವಾಗ ರೋಡ್ ಸೈಡಲ್ಲೆಲ್ಲ ಈ ಥರ ಹೂವುಗಳು ಎಷ್ಟು ಚೆನ್ನಾಗಿ ಅರಳಿದ್ದು ಅಂದರೆ, ಈ ಸೀಸನಲ್ಲಿ ಈ ಥರ ಹೂವುಗಳನ್ನ ನೋಡೋದೇ ಒಂಥರ ಖುಷಿ ಅಲ್ವಾ. ರೋಡ್ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಹಂಗೆ ಒಂಚೂರು ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಹಲಸಿನಕಾಯಿ ಕೊಡಪ್ಪು ಒಂದು ನಿಮಿಷ. ಇದು ಕೊತ್ತಲಸಿನಕಾಯಿ, ಎಲ್ಲರಿಗೂ ಗೊತ್ತು. ನಾಳೆ ಇದರಲ್ಲಿ ರೆಸಿಪಿ ಮಾಡೋಣ ಅಂತೇಳಿ ತೊಗೊಂಡು ಬಂದೆ. ಎಷ್ಟು ಪುಟಾಣಿದು, ಇಷ್ಟಕ್ಕೇ 30 ರೂಪಾಯಿ. ಸ್ವಲ್ಪ ಆರೆಂಜ್ ತೊಗೊಂಡು ಬಂದೆ, ದ್ರಾಕ್ಷಿ ತೊಗೊಂಡು ಬಂದೆ. ಕವರಲ್ಲಿ ಹಾಕ್ಕೊಂಡು ಬಂದಿದ್ದೀರಾ ಅಂತ ಕಮೆಂಟ್ ಮಾಡಬೇಡಿ. ನಾವು ತರಕಾರಿ ತೊಗೊಳ್ಬೇಕು ಅಂತ ಹೋಗಿರಲಿಲ್ಲ, ಹಂಗೆ ಬರಬೇಕಾದ್ರೆ ತೊಗೊಂಡ್ವಲ್ಲ, ಬ್ಯಾಗೆಲ್ಲ ಏನು ಕ್ಯಾರಿ ಮಾಡಿರಲಿಲ್ಲ. ಹಾಗಾಗಿ ಅವ್ರದ್ದೇ ಕವರಲ್ಲಿ ಹಾಕ್ಸ್ಕೊಂಡು ಬಂದಿದ್ದೀವಿ. ಇನ್ನು ಇದು ಅಲ್ಲಿಂದ ಬರಬೇಕಾದ್ರೆ ಅವ್ರ ಮನೇಲಿ ಏನೋ ಬಂದವ್ರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾರಂತೆ. ಹಾಗಾಗಿ ಏನಾರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ರವೆ ಉಂಡೆ, ಬಾಳೆಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ. ನೀವು ಅಮ್ಮನ ಮನೆಯಿಂದ ಲೋಡ್ ಮಾಡ್ಕೊಂಬರಲ್ವಾ, ಹಂಗೇನೆ ಅವರು ಕೊಟ್ಟು ಕಳ್ಸೋದು. ಸ್ವಲ್ಪ ಸೊಪ್ಪು ತೊಗೊಂಡು ಬಂದೆ. ಸೊಪ್ಪು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ನನಗೆ ರೈಟೇನು ಇಲ್ಲೂ ಅಲ್ಲೂ ಎಲ್ಲ ಒಂದೇ ಥರ ಅನ್ನಿಸ್ತು ಅಲ್ವಾ. ಇಲ್ಲೂ ಕೂಡ 20 ರೂಪಾಯಿ ಕಟ್ಟು, ಅಲ್ಲೂ 20 ರೂಪಾಯಿ ಕಟ್ಟು. ಏನು ಕಡಿಮೆ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಕಡಿಮೆ ಅಂತಲ್ವಾ ಐಟಮ್. ಇಲ್ಲಿ ಮಾರ್ಕೆಟಿಂದ ತಂದು ಮಾಡ್ತಾರೆ, ಅಲ್ಲಿ ಡೈರೆಕ್ಟ್ ಅಲ್ಲೇ ಸಿಗ್ತದೆ ಅಷ್ಟೇ. ಅಷ್ಟೇ. ಸ್ವಲ್ಪ ಬಟ್ಟೆ ಎತ್ಕೊಂಡು ಬರಬೇಕು. ಬಟ್ಟೆ ವಾಶ್ ಮಾಡಾಕಿದ್ದೆ ಬೆಳಗ್ಗೆ. ಬಟ್ಟೆ ಎತ್ಕೊಂಡು ಬಂದು ಮಡಚಿಬಿಟ್ಟು ಹಲೋ, ನೆನ್ನೆನೆ ಎತ್ಕೊಂಬಂದಲ್ಲ.
ಇಲ್ಲ, ಇವತ್ತು ಬೆಳಗ್ಗೆ ಸ್ವಲ್ಪ ವಾಶ್ ಮಾಡಿರೋದಿದೆ. ಎಲ್ಲ ಕೆಲಸ ನನ್ನ ಕೈಲೇ ಮಾಡಿಸ್ತಾಳೆ. ಬೇಡಪ್ಪ, ಬೇಡ ಹೊಟ್ಟೆಲಿ ಜಾಗನೇ ಇಲ್ಲ. ನನಗೂ ಜಾಗ ಇಲ್ಲ, ತಗೋ, ಪರವಾಗಿಲ್ಲ. ಇಲ್ಲ ಬೇಡ, ನಂಗೆ ಸ್ವಲ್ಪ ತಿನ್ನೋಕ್ಕೋಗಲ್ಲ. ಹುಳಿ ಇದೆಯಾ? ಚೆನ್ನಾಗಿದೆಯಾ? ಸುಮಾರಾಗಿದೆ. ಏನ್ನ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ, ಅದಕ್ಕೆ ಒಂದು ಅವರ್ ನಿದ್ದೆ ಮಾಡಲಿ ಅಂತ ನಾನೇ ಶಾಪ್ಗೆ ಹೋಗ್ತಾ ಇದ್ದೀನಿ. ನಿದ್ದೆ ಮಾಡ್ಲಿ ಅಂತ ಹಿಂಗ್ ಲೈಟಾಗಿ ಹಿಂಸೆ ಕೊಡ್ತಾ ಇದ್ದೀನಿ. ಏನ್ ಮಾಡ್ತೀರು? ನಾನೇ ಹೋಗ್ತೀನಿ ಒಂದು ಹಾಫ್ ಅನ್ ಅವರ್. ಇಲ್ಲ ನೀನು ಮಲಕೋ, ನಾನು ಹೋಗಿರ್ತೀನಿ. ಒಂದು 8 ಗಂಟೆ ಅನ್ನಂಗೆ ಬಾ ಸಾಕು. ಇವತ್ತೇನು ಅಡುಗೆ ಮಾಡೋದೇನಿಲ್ಲ, ಅದಕ್ಕೆ ಲೇಟಾಗೆ ಬಾ. ಆಯ್ತು, ಹುಷಾರು. ಹ್ಞೂ ಎಲ್ಲ ಇಟ್ಟಿದ್ದೀನಿ ನೋಡಿ, ಆಮೇಲೆ ಎತ್ಕೊಂಡು. ಬಾಯ್. ಹಾಗೆ ಮನೆಗೆ ಬರೋ ಅಷ್ಟರಲ್ಲಿ ನಾವು ಸುಮಾರು ಒಂದು 5:30 ಆಗಿತ್ತು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತಂತೆ. ಅವರು ಬಿಸಿಲಲ್ಲಿ ಗಾಡಿ ಓಡಿಸಿ ಸುಸ್ತಾಗಿದೆ ಅಂತ ಹೇಳ್ತಿದ್ರು. ಸರಿ ಅವ್ರು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಶಾಪಿಗೆ ಬಂದೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಕಸ್ಟಮರ್ಸ್ ಕೂಡ ಜಾಸ್ತಿನೇ ಇರ್ತಾರೆ ನಮಗೆ. ಈ ಭಾನುವಾರ ಟೈಮ್ ನಾವೇನಾದರೂ ಹೊರಗಡೆ ಹೋದರೆ ತುಂಬಾ ಸುಸ್ತಾಗ್ತಾ ಇರುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಸ್ಟುಡಿಯೋ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಯಾವ ಥರ ಸ್ಟುಡಿಯೋನ ಇಟ್ಟಿರೋದು, ಸ್ಟಾರ್ಟಿಂಗ್ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ಎಲ್ಲ ಕೇಳ್ತಾ ಇದ್ರಿ. ಅದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ಯಾರಾದರೂ ಹೊಸ್ದಾಗಿ ಸ್ಟುಡಿಯೋನ ಓಪನ್ ಮಾಡಬೇಕು ಅಂತ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳಿ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರು ಬಂದಮೇಲೆ ನಾನು ಕೂಡ ಮನೆಗೆ ಹೊರಟು ಬಂದೆ. ಮಧ್ಯಾಹ್ನ ಸ್ವಲ್ಪ ನಾವು ಜಾಸ್ತಿ ಊಟ ಮಾಡಿಬಿಟ್ಟಿದ್ದರಿಂದ ರಾತ್ರಿ ಅಡುಗೆ ಏನೂ ಮಾಡಲಿಲ್ಲ. ನನಗೆ ನಿದ್ದೆ ಬರೋಲ್ಲ ಏನಾದರೂ ಜಾಸ್ತಿ ಊಟ ಆಗೋಗ್ಬಿಟ್ರೆ, ಹಾಗಾಗಿ ಒಂದು ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವೇನಾದರೂ ಜಾಸ್ತಿ ಊಟ ಮಾಡಿಬಿಟ್ಟಿದ್ದೀವಿಯಪ್ಪ, ನಿದ್ದೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಡ್ರಿಂಕ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ, ಸೋಂಪು, ಶುಂಠಿ, ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದು ಅಷ್ಟೇ. ನಾವು ಒಂದು 2 ಗ್ಲಾಸಷ್ಟು ನೀರು ಹಾಕಿದರೆ 1 ಗ್ಲಾಸ್ ನೀರಾಗೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ ಅಷ್ಟೇ. ಹಾಗೆ ಲಾಸ್ಟ್ ಟೈಮ್ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ನನ್ನ ಬ್ಲೌಸ್ ಡಿಸೈನ್ ಬಗ್ಗೆ ಕೇಳ್ತಾ ಇದ್ರಿ, ಯಾವ ಥರ ಸ್ಟಿಚ್ ಮಾಡಿಸಿದ್ದೀರಾ ತೋರಿಸಿ, ನಾವು ಕೂಡ ಮಾಡಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಡಿಸೈನ್ನ ಕೋಟ್ ಮಾಡಲ್ ಬ್ಲೌಸ್ ಅಂತ ಹೇಳ್ತಾರೆ. ನಾನು ಇದನ್ನು ಸ್ಯಾರಿಲಿ ಸ್ವಲ್ಪ ಕಟ್ ಮಾಡಿ ಅಟ್ಯಾಚ್ ಮಾಡಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾತ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಂಡಿರೋದು. ಈಗ ತೋರಿಸ್ತಾ ಇದ್ದೀನಲ್ಲ ಬ್ಲೂ ಕಲರ್, ಅದನ್ನು ಸ್ಯಾರಿಲಿ ಕಟ್ ಮಾಡಿ ಹಾಕೊಂಡಿರೋದು. ಹಾಗೆ ಆ ಕಡೆದು ಬಂದು ಬ್ಲೌಸಲ್ಲೇ ಬಂದಿರೋದು. ಇನ್ನು ಇದು ಬಂದುಬಿಟ್ಟು ನಾನು ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಈ ಸ್ಯಾರಿ ಕ್ಲಾತೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿ ಕ್ಲಾತೆ ಹಾಕ್ಬಿಟ್ರೆ ಎಲ್ಲ ಒಂದೇ ಕಲರ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡೆ. ನಾವು ಸಾಮಾನ್ಯವಾಗಿ ಒಂದು ಕಡೆ ಕೋಟ್ ಡಿಸೈನ್ ಮಾಡಿಸ್ಕೊಳ್ತೀವಿ ಅಲ್ವಾ, ನಾನು ಈ ಬ್ಲೌಸ್ಗೆ 2 ಕಡೆ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ಬ್ಲೂ ಕಲರ್ನ ಕಟ್ ಮಾಡಿ ಮೇಲ್ಗಡೆ ಅಟ್ಯಾಚ್ ಮಾಡಿರೋದ್ರಿಂದ ಒಂದು ಎಕ್ಸ್ಟ್ರಾ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ ಸುಮಾರು ಒಂದು 700 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. 1.5 ವರ್ಷ ಏನೋ ಆಯಿತು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿ. ಆವಾಗ ಸ್ವಲ್ಪ ಕಡಿಮೆನೇ ಇತ್ತು ಅಮೌಂಟು. ಅದು ಅಲ್ಲದೆ ನಾನು ಎಲ್ಲ ಸ್ಯಾರಿಗೂ ಎಂಬ್ರಾಯ್ಡ್ರಿಂಗ್ ವರ್ಕೆಲ್ಲ ಮಾಡಿಸ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ಈ ಥರ ಯೂನಿಕಾಗಿ ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರ್ತೀನಿ. ಅಮೌಂಟು ಕೂಡ ಕಡಿಮೆ ಆಗುತ್ತೆ, ನೋಡೋಕ್ಕೂ ಕೂಡ ಒಂದು ಒಳ್ಳೆ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನನಗೆ ಸ್ಟಿಚ್ ಮಾಡ್ಕೊಳ್ಳೋರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ತುಂಬ ತಲೆ ತಿಂತೀಯಾ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಯಾವ್ಯಾವುದೋ ಡಿಸೈನ್ ಹೇಳ್ತೀಯಾ ಅಂತ ಹೇಳ್ಬಿಟ್ಟು. ಫೈನಲ್ಲಾಗಿ ಲುಕ್ನ ಅವರು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.